ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಟ ಇತ್ತೀಚೆಗೆ ಕೋರ್ಟ್ ಮುಂದೆ ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಕುಟುಂಬದವರಿಗೆ ಅನುಮತಿ ಕೊಡಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಅನುಮತಿ ಸಿಗುತ್ತೋ ಇಲ್ಲವೋ ಅಂತಿರುವಾಗಲೇ ಕೋರ್ಟ್ ಪರ್ಮಿಷನ್ ಕೂಡ ಕೊಟ್ಟಿತ್ತು. ದರ್ಶನ್ ಮನವಿಗೆ ಕೋರ್ಟ್ ಅಸ್ತು ಎಂದಿತ್ತು. ಹೀಗಿದ್ದರೂ ಕೂಡ ದರ್ಶನ್ಗೆ ಒಳ ಸಂದರ್ಶನಕ್ಕೆ ಅನುಮತಿ ಸಿಗೋಕೆ ಇಷ್ಟೇ ಸಾಕಾಗಲ್ವಾ ಅನ್ನೋ ಅನುಮಾನ ಕೂಡ ಈಗ ಹುಟ್ಟುತ್ತಾ ಇರುವಂತದ್ದು. ನೋಡಿ, ಕೋರ್ಟ್ ಆದೇಶವಿದ್ದರೂ ನಟ ದರ್ಶನ್ಗೆ ಒಳ ಸಂದರ್ಶನಕ್ಕೆ ಅವಕಾಶ ಇಲ್ಲ ಎಂದು ಹೇಳಲಾಗ್ತಿದೆ. ಹೊಸ ಸರ್ಕ್ಯುಲೇಷನ್ ಪ್ರಕಾರ ದರ್ಶನ್ಗೆ ಕುಟುಂಬಸ್ಥರ ಇನ್ಸೈಡ್ ಮೀಟ್ ಸಾಧ್ಯ ಆಗೋದಿಲ್ವಾ? ಹಾಗಾದ್ರೆ ಏನ್ ಹೇಳುತ್ತಿದೆ ಕೋರ್ಟ್ ಅನ್ನೋದನ್ನ ನೋಡೋದಾದ್ರೆ, ನೋಡಿ, ಕೋರ್ಟ್ ಏನೋ ಹೇಳ್ತು, ದರ್ಶನ್ಗೆ ಈ ಒಂದು ಅವಕಾಶವನ್ನ ಕೊಡಿ, ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳ್ತು. ಆದ್ರೆ ಅದು ಜೈಲಿನ ಅಧಿಕಾರಿಗಳಿಗೆ ಒಂದು ಅಧಿಕಾರವನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಅಂದ್ರೆ ಜೈಲಿನ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ಮಾಡಿ ಚೆಕ್ ಮಾಡಿ ಅವರು ಬಿಟ್ರೆ ಮಾತ್ರ ಒಳ ಸಂದರ್ಶನಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಹಿಂದೆ ಬಾರಿ ಕೂಡ ಅಂದ್ರೆ ಸಾಕಷ್ಟು ಬಾರಿ ಕೂಡ ದರ್ಶನ್ ಅವರು ಊಟಕ್ಕೆ ಮನವಿ ಮಾಡಿದ್ರು, ಕೋರ್ಟ್ ಕೂಡ ಅಸ್ತು ಎಂದಿತ್ತು. ಆದ್ರೆ ಜೈಲಿನ ಅಧಿಕಾರಿಗಳು ಮತ್ತೆ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕಂತಂದ್ರೆ ನಟ ದರ್ಶನ್ಗೆ ಮನೆ ಊಟ ಕೊಟ್ರೆ ಇತರೆ ಖೈದಿಗಳು ಕೂಡ ಬೇಡಿಕೆಯನ್ನ ಇಡ್ತಾರೆ. ಎಲ್ರಿಗೂ ಕೂಡ ಮನೆ ಊಟವನ್ನ ಕೊಡಕ್ಕಾಗಲ್ಲ. ಹಾಗಾದ್ರೆ ಮನೆ ಊಟ ಎಲ್ರಿಗೂ ಬೇಡಿಕೆ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡಕ್ಕಾಗತ್ತೆ? ಜೈಲಿನಲ್ಲಿ ಯಾವುದೇ ಒಂದು ಊಟವನ್ನ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಈ ಅವಕಾಶವನ್ನ ಕೊಡ್ಲಿಕ್ಕಾಗಲ್ಲ. ಈಗ ದರ್ಶನ್ ಅವರಿಗೆ ಕೋರ್ಟ್ ಕೊಡ್ತು ಏನು ಅಂತಂದ್ರೆ, ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ, ಆದ್ರೆ ಜೈಲಿನ ಅಧಿಕಾರಿಗಳ ಮೇಲೆ ಬಿಟ್ಟಂತಹ ವಿಚಾರ ಅಂತ. ಹಾಗಾದ್ರೆ ಈಗಲೂ ಕೂಡ ಜೈಲಿನ ಒಳಗಡೆ ಒಳ ಸಂದರ್ಶನಕ್ಕೆ ಕೂಡ ಕೋರ್ಟ್ ಅಸ್ತು ಎಂದಿತ್ತು. ಆದರೂ ಕೂಡ ಈಗ ಜೈಲಿನ ಅಧಿಕಾರಿಗಳು ಯಾರು ಸುಬ್ರಿಡೆಂಟ್ ಅಂತ ಇರ್ತಾರೆ ಅವ್ರ ಮೇಲೆ ಈಗ ದರ್ಶನ್ ಭವಿಷ್ಯ ನಿರ್ಧಾರವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗ ದರ್ಶನ್ ಕೂಡ ಜೈಲಿನಲ್ಲಿ ಮ್ಯಾನ್ಯುವಲ್ ಪ್ರಕಾರವೇ ವ್ಯವಸ್ಥೆ ಮಾಡಲಾಗ್ತಿದೆ. ಒಬ್ಬರಿಗೆ ಅವಕಾಶ ನೀಡಿದರೆ ಬೇರೆ ಖೈದಿಗಳು ಸಹ ಕೇಳುವ ಸಾಧ್ಯತೆ ಇದೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಒಳ ಸಂದರ್ಶನಕ್ಕೆ ಅವಕಾಶ ಇದೆ. ಆಗ್ಲೇ ಹೇಳಿದಂತೆ ಈಗ ಈ ಒಂದು ಸಂದರ್ಭದಲ್ಲೂ ಕೂಡ ಕುಟುಂಬದವರಿಗೆ ಅವಕಾಶವನ್ನ ಕೊಟ್ಟರೆ ಇನ್ನು ಬೇರೆ ಖೈದಿಗಳು ಕೂಡ ಒಳ ಸಂದರ್ಶನಕ್ಕೆ ಅಂದ್ರೆ ತಮ್ಮ ಕುಟುಂಬದವರಿಗೆ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೇಳ್ತಾರೆ. ಈಗ ಕೋರ್ಟ್ ಏನೋ ನೀಡಿತು, ಆಗ್ಲೇ ಹೇಳಿದಂತೆ ಕೋರ್ಟ್ ಹೇಳ್ತು, ಸುಪ್ರೀಡೆಂಟ್ ಏನು ಜೈಲಿನ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೆ ಬಿಟ್ಟಂತಹ ವಿಚಾರ ಅವ್ರು ಕೊಡಬೇಕೋ ಬೇಡವೋ, ಅಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಜೈಲಿನ ಅಧಿಕಾರಿಗಳಿಗೆ ಯಾವ ಥರ ಆದರೂ ತೊಂದರೆ ಆದರೆ ಅಂದರೆ ಬೇರೆಯವರು ಕೇಳಿರೋ ಪ್ರಕಾರ ಏನಾದರೂ ಜಾಸ್ತಿ ತೊಂದರೆ ಆದರೆ ಅದು ಜೈಲಿನ ಅಧಿಕಾರಿಗಳ ಮೇಲೆ ಬಿಟ್ಟಂತಹ ವಿಚಾರ. ಅವರು ಕೊಟ್ಟರೆ ಆರಾಮಾಗಿ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಇನ್ನು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇಲ್ಲಿರುವಂಥದ್ದು. ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇರುವಂಥದ್ದು. ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋದನ್ನು ನೋಡೋದಾದರೆ, ಖೈದಿಗೆ ಗಂಭೀರ ಅನಾರೋಗ್ಯ ಅಥವಾ ಗಾಯದಿಂದ ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಈ ಒಳ ಸಂದರ್ಶನಕ್ಕೆ ಅಂದರೆ ಕುಟುಂಬದ ಒಳ ಸಂದರ್ಶನಕ್ಕೆ ಅವಕಾಶವಿರುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇನ್ನು ಹಾಸಿಗೆ ಹಿಡಿದಿರುವ ಸ್ಥಿತಿಯಲ್ಲಿ ಇರಬೇಕು ಖೈದಿ, ತುಂಬಾನೇ ಅವನಿಗೆ ನಡೆಯಕ್ಕಾಗದ ಸ್ಥಿತಿಯಲ್ಲಿ ಆ ಒಂದು ಖೈದಿ ಇದ್ರೆ ಆವಾಗ ಕುಟುಂಬದವರು ಒಳ ಸಂದರ್ಶನವನ್ನ ಮಾಡಬಹುದು. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾಗಿರಬೇಕು ಆ ಒಂದು ಖೈದಿ, ಮಾನಸಿಕವಾಗಿ ಅಸ್ತವ್ಯಸ್ತನಾಗಿರಬೇಕು, ಆವಾಗ ಒಂದು ಒಳ ಸಂದರ್ಶನವನ್ನು ಮಾಡಬಹುದು. ಇನ್ನು ವೈದ್ಯರ ಸಲಹೆ ಮೇರೆಗೆ ತಿಂಗಳಿಗೆ ಒಮ್ಮೆ ಭೇಟಿಗೆ ಅವಕಾಶ ಇರುವಂಥದ್ದು. ಅಂದರೆ ನಾವು ಯಾವಾಗ ಬೇಕು ಆವಾಗ ವಾರದಲ್ಲಿ ಒಂದ್ಸತ ಮೀಟ್ ಆಗ್ಲಿಕ್ಕೆ ಅವಕಾಶ ಇದೆ. ಆ ಒಂದು ಅವಕಾಶವನ್ನು ಅಂದರೆ ಪ್ರತಿ ವಾರ ಕೂಡ ಒಳ ಸಂದರ್ಶನಕ್ಕೆ ಅವಕಾಶ ಇಲ್ಲ. ಯಾಕಂತಂದ್ರೆ ಈ ಥರ ತೊಂದರೆ ಇದ್ದಾಗ ಮಾತ್ರ ಅದು ಒಂದು ವಾರದೊಳಗೆ ಅಥವಾ ಅವರಿಗೆ ಯಾವಾಗ ಬೇಕೋ ಆವಾಗ ಒಂದು ಸಂದರ್ಶನವನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ವೈದ್ಯರ ಸಲಹೆ ಮೇರೆಗೆ ತಿಂಗಳಿಗೆ ಒಮ್ಮೆ ಭೇಟಿಗೆ ಅವಕಾಶವನ್ನ ಇಲ್ಲಿ ಇಟ್ಟಿರುವಂಥದ್ದು. ಇನ್ನು ಕುಟುಂಬದಲ್ಲಿ ಸಾವು ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ ಇದ್ದಾಗಲೂ ಕೂಡ ಈ ಒಂದು ಒಳ ಸಂದರ್ಶನ ಮಾಡಬಹುದು. ಇನ್ನು ಖೈದಿಗಳನ್ನ ಭೇಟಿ ಮಾಡುವವರು ವಿಕಲಚೇತನರು ಅಥವಾ ಗರ್ಭಿಣಿಯರಿದ್ರೆ ಇನ್ನು ಬಿಡುಗಡೆ ದಿನಾಂಕದ 2 ತಿಂಗಳ ಮುಂಚೆ ಏನಾದರೂ ಈ ಒಂದು ಒಳ ಸಂದರ್ಶನವನ್ನು ಮಾಡಬಹುದು. ಇನ್ನು ಬಿಡುಗಡೆ ದಿನಾಂಕ ಆಗಲೇ ಕೋರ್ಟ್ ಅಸ್ತು ಕೊಟ್ಟು ಬೇಲ್ ಕೊಡ್ತು ಅಥವಾ ಒಂದು ನಿರಪರಾಧಿ ಆಯಿತು, ಇಂಥ ಒಂದು ಸಂದರ್ಭದಲ್ಲಿ ಲೇಟ್ ಆಯಿತು ಅಂತಂದಾಗ ಮಾತ್ರ 2 ತಿಂಗಳ ಮುಂಚೆ ಈ ಒಂದು ಅವಕಾಶವನ್ನು ಜೈಲಿನ ಅಧಿಕಾರಿಗಳು ಕೊಡ್ತಾರೆ. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ಕೊಟ್ಟರೆ ಏನು ದರ್ಶನ್ಗೆ ಏನು ಸದ್ಯಕ್ಕೆ ಏನು ಆಗಿಲ್ಲ, ಆರಾಮಾಗಿ ಇದ್ದಾರೆ, ಯಾವುದೇ ಗಂಭೀರ ಪರಿಣಾಮಗಳು ಏನಿಲ್ಲ, ಗಂಭೀರ ಆರೋಗ್ಯ ಸ್ಥಿತಿ ಕೂಡ ಇಲ್ಲ, ಆರಾಮಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೊಟ್ಟರೆ ಕೋರ್ಟ್ ಅಂತೂ ಕೊಟ್ಟಿದೆ. ಆದರೆ ಜೈಲಿನ ಅಧಿಕಾರಿಗಳು ಏನಾದರೂ ಕೊಟ್ಟರೆ ಮತ್ತೆ ಬೇರೆ ಖೈದಿಗಳು ಕೂಡ ಅವಕಾಶವನ್ನು ಕೇಳ್ತಾರೆ ಕೋರ್ಟ್ ಮುಂದೆ ಹೋಗಿ. ಆವಾಗ ಕೋರ್ಟ್ ಕೂಡ ಕೊಡಬೇಕಾಗತ್ತೆ ಆದೇಶ. ಆವಾಗ ಎಲ್ಲರೂ ಕೂಡ ಜೈಲಿನ ಅಧಿಕಾರಿಗಳ ಹತ್ರ ಬರ್ತಾರೆ, ನಮಗೊಂದು ಅವಕಾಶವನ್ನು ಕೊಡಿ ಅಂತ. ಈ ಥರದ್ರಲ್ಲಿ ಎಲ್ಲರೂ ಕೂಡ
ಕೇಳಿದಾಗ ಆ ಒಂದು ಅಧಿಕಾರಿಗಳಿಗೆ ಮತ್ತು ಜೈಲಿನ ಮ್ಯಾನ್ಯುವಲ್ ಏನಿದೆ ಅದಕ್ಕೆ ತೊಂದರೆಯಾಗಬಹುದು ಎನ್ನುವಂತಹ ಒಂದು ಚರ್ಚೆ ಕೂಡ ಈಗ ಶುರುವಾಗಿರುವಂಥದ್ದು. ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥ ವಿಷಯ ಏನಂತಂದರೆ, ಈಗ ದೇವರು ವರ ಕೊಟ್ಟಿದ್ದಾನೆ ಆದರೆ ಪೂಜಾರಿ ವರ ಕೊಡ್ತಿಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿ ಈಗ ದರ್ಶನ್ ಕೇಸಲ್ಲಿ ನಿರ್ಮಾಣವಾಗ್ತಾ ಇರುವಂಥದ್ದು. ಅಂದರೆ ಹಿಂದೆ ಬಾರಿ ಕೂಡ ಸಾಕಷ್ಟು ಬಾರಿ ಕೂಡ ದರ್ಶನ್ ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರು. ಅಂತಂದರೆ ಊಟ ಕೊಡಬೇಕು, ನನಗೆ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರು. ಊಟ ಕೊಡುವ ಮನೆಯಿಂದ ಊಟ ಕೊಡುವ ಒಂದು ವಿಚಾರದಲ್ಲಿಯೂ ಕೂಡ ಕೋರ್ಟ್ ಒಂದು ಕರುಣೆಯನ್ನು ತೋರ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಜೈಲಿನ ಅಧಿಕಾರಿಗಳು ಆ ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು. ಏನಂತ ಸಲ್ಲಿಸಿದ್ರಂತಂದ್ರೆ, ನೋಡಿ ಈಗ ದರ್ಶನ್ ಅವರಿಗೆ ಒಂದು ಮನೆ ಊಟವನ್ನು ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲ ಖೈದಿಗಳು ಕೂಡ ಮತ್ತೆ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಮತ್ತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಆವಾಗ ಎಲ್ರಿಗೂ ಕೂಡ ಊಟ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೂ ಕೂಡ ದರ್ಶನ್ ವಿಷಯದಲ್ಲಿ ಈ ಒಂದು ವಿಚಾರವನ್ನು ಇಟ್ಕೊಂಡು ದರ್ಶನ್ಗೆ ಮನೆ ಊಟ ಕೊಡ್ಲಿಕ್ಕೆ ಆಗಲ್ಲ ಎನ್ನುವಂತಹದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಇನ್ನು ಪವಿತ್ರ ಗೌಡಗೂ ಕೂಡ ಕೋರ್ಟ್ ಆದೇಶವನ್ನು ನೀಡಿತು. ಏನಂತಂದ್ರೆ, ಪವಿತ್ರ ಗೌಡ ಅವರಿಗೆ ಒಂದು ಮನೆ ಊಟವನ್ನು ಕೊಡಿ ಅಂತ ಆದೇಶವನ್ನು ನೀಡಿತು. ಆದರೆ ಜೈಲಿನ ಅಧಿಕಾರಿಗಳು ಮತ್ತೆ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಪವಿತ್ರ ಗೌಡ ಅವರ ಮನೆಯಿಂದ ಏನು ಊಟ ಬರ್ತಾ ಇತ್ತು ಆ ಒಂದು ಮನೆಯಿಂದ ಬರ್ತಾ ಇರುವಂಥ ಊಟವನ್ನು ಕೂಡ ಜೈಲಿನ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿಸಿದ್ರು. ಈ ವಿಷಯದಲ್ಲೂ ದರ್ಶನ್ ವಿಷಯದಲ್ಲೂ ಹಾಗಾಗತ್ತಾ? ಈಗ ಒಳ ಸಂದರ್ಶನಕ್ಕೇನೋ ಕೋರ್ಟ್ ಅವಕಾಶ ಕೊಟ್ಟಿದೆ, ಆದರೆ ಮತ್ತೆ ಜೈಲಿನ ಅಧಿಕಾರಿಗಳು ಮತ್ತೆ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸ್ತಾರ, ಮತ್ತೆ ಒಂದು ಒಳ ಸಂದರ್ಶನದ ಅವಕಾಶವನ್ನು ಕ್ಯಾನ್ಸಲ್ ಮಾಡಿಸ್ತಾರ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಯಾಕಂತಂದರೆ ಜೈಲಿನ ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ, ನಮಗೇನು ಪ್ರಾಬ್ಲಮ್ ಇಲ್ಲ, ಜೈಲಿನ ಅಧಿಕಾರಿಗಳು ಬಿಟ್ಟರೆ ಆ ಒಂದು ಒಳ ಸಂದರ್ಶನ ಮಾಡಬಹುದು ಎನ್ನುವಂಥ ಮಾತನ್ನು ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ಆಗ್ತಾ ಇರುವಂಥ ವಿಚಾರ ಏನಂತಂದ್ರೆ, ದರ್ಶನ್ ವಿಷಯದಲ್ಲಿ ಪ್ರತಿ ಬಾರಿಯೂ ಕೂಡ ಹೀಗೆ ಆಗ್ತಿದೆ. ದರ್ಶನ್ಗೆ ಕೋರ್ಟ್ ಅವಕಾಶ ಕೊಟ್ಟರು, ಇಲ್ಲಿ ಜೈಲಿನ ಅಧಿಕಾರಿಗಳು ಅವಕಾಶ ಕೊಡ್ತಿಲ್ಲ. ಒಂದೊಂದು ಕಡೆ ಜೈಲಿನಲ್ಲಿ ಯಾವುದಾದ್ರೂ ಸೌಲಭ್ಯ ದೊರೀತಾ ಇತ್ತಂದ್ರೆ ಯಾರೋ ಒಬ್ಬರು ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಇಲ್ಲಿ ದರ್ಶನ್ ಅನುಭವಿಸಬೇಕಾದ ಪರಿಸ್ಥಿತಿ ಕೂಡ ಎದುರಾಗಿದೆ. ಪವಿತ್ರ ಗೌಡ ವಿಚಾರದಲ್ಲೂ ಹಾಗೆ ಆಗ್ತಿದೆ, ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ. ಈ ಮೊನ್ನೆ ಏನೋ ಡಿಸೆಂಬರ್ 11ಕ್ಕೆ ಹೋರಾಟ ಮಾಡ್ತೀವಿ, ಪೊಲೀಸರ ತಪ್ಪಿದೆ ಎನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಸಾಕಷ್ಟು ಸುದ್ದಿಯಾಗಿತ್ತು. ಅಂದರೆ ಪೊಲೀಸವರು ಈ ತನಿಖೆಯಲ್ಲಿ ಸಾಕಷ್ಟು ತಪ್ಪನ್ನು ಮಾಡಿದ್ದಾರೆ. ಮತ್ತು ಅವರ ಫೋಟೋಗಳು ಒಂದು ಫ್ಲೋರಲ್ಲಿ ಇರುವಂತಹ ಫೋಟೋವನ್ನು ಸಲ್ಲಿಸಿದ್ದಾರೆ, ಆದರೆ ಆ ಫೋಟೋ ಬೇರೆ ಕಡೆ ತೆಗೆದಿರುವಂತಹ ಫೋಟೋ, ಚಾರ್ಜ್ ಶೀಟ್ನಲ್ಲಿ ತಪ್ಪು ಫೋಟೋವನ್ನು ಸಲ್ಲಿಸಿದ್ದಾರೆ. ಈ ಒಂದು ತಪ್ಪನ್ನು ಪೊಲೀಸವರೇ ಮಾಡಿದ್ದಾರೆ. ತನಿಖೆಯಲ್ಲಿ ಏನೇನೋ ಆಗ್ತಿದೆ ಎನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಪವನ್ ಏನಿದ್ದಾನೆ, A3 ಪವನ್ ಅವರ ಪರ ವಕೀಲರು ಸಲ್ಲಿಸಿದ್ರು. ಆದರೆ ಆ ವಕೀಲರನ್ನೇ ಈಗ ಕೋರ್ಟ್ ತಪ್ಪೆಂದು ಅವರಿಗೆ ಕೂಡ 5,000 ದಂಡವನ್ನು ಕೂಡ ವಿಧಿಸಿತು. ಈ ಬಗ್ಗೆ ದರ್ಶನ್ ಅವರ ಈ ಒಂದು ಕೇಸಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಹಾಗಾಗಿ ಪೊಲೀಸರು ಇದನ್ನು ತಪ್ಪು ಮಾಡ್ತಿದ್ದಾರೆ ಎನ್ನುವಂಥ ಕಾರಣವನ್ನು ಇಟ್ಕೊಂಡು ಕೂಡ ಕರ್ನಾಟಕ ಒಕ್ಕೂಟ ಈ ಒಂದು ಹೋರಾಟವನ್ನು ಕೂಡ ಎತ್ಕೊಂಡಿತ್ತು. ಆದರೆ ಫ್ರೀಡಂ ಪಾರ್ಕ್ನಲ್ಲಿ ಇರುವಂತಹ ಒಂದು ಹೋರಾಟ ಡಿಸೆಂಬರ್ 11ಕ್ಕೆ ಕರೆಯನ್ನು ಕೊಟ್ಟಿದ್ದರು. ದರ್ಶನ್ ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಸೇರುವಂತಹ ಪ್ರಯತ್ನ ಕೂಡ ಇತ್ತು, ಆದರೆ ಆ ಹೋರಾಟಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಹಾಗಾದರೆ ದರ್ಶನ್ ವಿಷಯದಲ್ಲಿ ಯಾಕೆ ಹೀಗಾಗ್ತಿದೆ ಎನ್ನುವಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಅವರ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಳ ಸಂದರ್ಶನಕ್ಕೆ ಜೈಲಿನ ಅಧಿಕಾರಿಗಳು ಅಸ್ತು ಕೊಡುತ್ತಾ ಅಥವಾ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಅದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತು ಈ ಮಾಹಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.